ಮತ್ತು ಸ್ಪಷ್ಟ ಮತ್ತು ಶುದ್ಧ ಕನ್ನಡ ಇಂಗ್ಲಿಷಲ್ಲಿ ಮಾತಾಡಬೇಕು, ಸ್ಪಷ್ಟವಾಗಿ ಮಾತಾಡಬೇಕು. ಯಾಕೆ ಅಂತಂದ್ರೆ ಇವತ್ತು ವಿದ್ಯಾರ್ಥಿಗಳು ನಾವು ಬರೀ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಬದುಕು ಕಟ್ಕೊಳ್ಳೋಕ್ಕಾಗಲ್ಲ. ಕೌಶಲ್ಯಗಳು, ಫಾರ್ ಎಕ್ಸಾಂಪಲ್ ನಿಮ್ಮ ಹಿರೇಮಠ ಸರ್ ಅವರು ಯಾವ ರೀತಿ ಮಾತಾಡ್ತಾರೆ, ಆಮೇಲೆ ನಿಮ್ಮ ಮುನ್ನೋಳಿ ಸರ್ ಯಾವ ರೀತಿ ಅವರು ಪಾಠ ಮಾಡ್ತಾರೆ, ಇವುಗಳನ್ನು ಗಮನಿಸ್ಬೇಕು, ಮಾತಾಡಬೇಕು. ಮಾತಾಡ್ಬೇಕಂದ್ರೆ ಸುಮ್ಮನೆ ಮಾತಾಡೋಕ್ಕಾಗತ್ತಾ? ಮಾತಾಡಬೇಕಾಗಿತ್ತಂದ್ರೆ ಸರಿಯಾಗಿ ಕೇಳಬೇಕು, ಸರಿಯಾಗಿ ಓದಬೇಕು. ಇವೆರಡೂ ಸರಿಯಾಗಿದ್ರೆ ನೀವು ಸರಿಯಾಗಿ ಮಾತಾಡೋಕೆ ಬರ್ತದೆ, ಸ್ಪಷ್ಟತೆಯಿಂದ ಮಾತಾಡಬೇಕು. ಇವತ್ತಿನ ಕಾಲಮಾನ ಹೆಂಗಿದೆ ಅಂತಂದ್ರೆ ಯಾರಾದ್ರೂ ನಿಮ್ಮನ್ನು ನನ್ನ ಕರೆದು ಈ ವಿಷಯದ ಬಗ್ಗೆ ಮಾತಾಡಪ್ಪ ಅಂತ ಹೇಳಿದ್ರೆ ಸಡನ್ ಆಗಿ ಮಾತಾಡಬೇಕು. ನನಗೆ ಪ್ರಿಪರೇಷನ್ ಆಗ್ತೇನೆ, ನನಗೆ ಒಂದು ತಾಸು ಸಮಯ ಕೊಡಿ ಅನ್ನೋ ಪದ್ಧತಿಗಳಿಲ್ಲ. ನೀವು ಸಮಯ ಕೂಡ ಅನ್ಕೊಡ್ದೇ ನಿಮ್ಮನ್ನು ಬಿಟ್ಟು ಜನ ಮುಂದಕ್ಕೆ ಹೋಗ್ಬಿಡ್ತಾರೆ. ರೈಟ್? ಇವತ್ತು ಟ್ರೈನ್ ಬಂದಂತಂದ್ರೆ ಹತ್ಬೇಕಷ್ಟೇ. ಈಗ ಮುನ್ನೋಳಿ ಸರ್ ಸಡನ್ ಆಗಿ ನಿಮಗೆ ಎಷ್ಟು ಅಂತ ಹೇಳಿದ್ರು, ಐ ಆಮ್ ರೆಡಿ ಟು ಸ್ಪೀಕ್. ಇನ್ನೊಂದು ತಾಸು ಬಿಟ್ಟು ಇನ್ನೊಂದು ಕಾರ್ಯಕ್ರಮ ಮಾತಾಡಂದ್ರು ಐ ಆಮ್ ಏಬಲ್ ಟು ಸ್ಪೀಕ್. ಇದು ನಮ್ಮಲ್ಲಿ ಇರಬೇಕಾಗುತ್ತೆ. ಇನ್ನು ನೈತಿಕ ಪತ್ರಿಕೋದ್ಯಮ ಬೇಕು. ಪ್ರೊಫೆಷನಲಿಸಮ್ ಅಂತ ಇರ್ತವೆ, ಪ್ರೊಫೆಷನಲ್ ಇಥಿಕ್ಸ್ ಅಂತ ಒಂದು ಬರುತ್ತೆ. ಏನ್ರಿ ಪ್ರೊಫೆಷನಲ್ ಇಥಿಕ್ಸ್ ಅಂದ್ರೆ? ಇವತ್ತು ಪತ್ರಿಕೋದ್ಯಮ ನೋಡ್ರ ಓಲ್ಡ್ ಪತ್ರಿಕೋದ್ಯಮ ಅಂತ ಕರೆಯಕತ್ತ. ಪತ್ರಿಕೆಲ್ಲ ಉದ್ಯಮ ಆಗ್ಬಾರ್ದು.